ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಫಸ್ಟು ಒಂದು ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡಿ, ಕಲರ್ ಚೇಂಜ್ ಆಗಲಿ ಸ್ವಲ್ಪ. ನೆಕ್ಸ್ಟು 1 ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ನೆಕ್ಸ್ಟು ವೆಜಿಟೇಬಲ್ಸ್ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಕಡಲೆಕಾಯಿ ಬೀಜ, ಬಟಾಣಿ ಇಷ್ಟನ್ನು, 1 ಟೊಮಟೊ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೈ ಆಗಬೇಕದು. ಒಂದು 5 ನಿಮಿಷ 6 ನಿಮಿಷ ಇದು ಫ್ರೈ ಆಗಬೇಕು. ಒಂದು 50% ಆ್ಯಕ್ಚುಲಿ ಈ ಎಣ್ಣೆಲೇ ಒಗ್ಗರಣೆಲೇ ಬೇಯಬೇಕು. 1 ಸ್ಪೂನ್ ಉಪ್ಪು, 1 ಸ್ಪೂನ್ ಟರ್ಮರಿಕ್ ಪೌಡರ್. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಬ್ಬಸಿಗೆ, ಕೊತ್ತಂಬರಿ, ತೆಂಗಿನಕಾಯಿ ತುರಿ. ನಿಮಗೇನಾದರೂ ಅದ್ರ ಫ್ಲೇವರ್ ಬೇಕು ಅಂದರೆ ಲಾಸ್ಟಿಗೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಈ ಫ್ಲೇವರ್ ಆಗೋಲ್ಲ ಅಂತ ಒಗ್ಗರಣೆಗೆ ಅದು ಹಾಕಿರೋದು ಗೊತ್ತಾಗಬಾರ್ದು ಮಕ್ಕಳಿಗೆ, ಹಾಗಾಗಿ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಲಾಸ್ಟಿಗೆ ಹಾಕ್ಕೊಂಡ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಅದನ್ನು ನೋಡಿ, ಒಂದು 70% ಅದಾಗಿದೆ, ಒಂದು 30% ಅಷ್ಟೇ ಬ್ಯಾಲೆನ್ಸ್ ಇರೋದು. ಇಷ್ಟ ಆಗಿರಬೇಕಾದ್ರೆ ಪಕ್ಕದಲ್ಲಿ ನಾನು ನೀರಿಟ್ಟಿದ್ದೆ. ಆ ನೀರನ್ನ ಬಿಸಿ ನೀರು ಹಾಕಬೇಕು, ತಣ್ಣೀರು ಹಾಕಬೇಡಿ, ಬಿಸಿ ನೀರೇ ಹಾಕಬೇಕು ಇದಕ್ಕೆ. ಇದನ್ನು ಮತ್ತೆ ಒಂದು 20 ಮಿನಿಟ್ಸ್ ಇದನ್ನು ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಿ, ಬೇಯಲಿ. ಉಪ್ಪು ಖಾರ ಎಲ್ಲ ಇವಾಗ ನೀವು ನೋಡ್ಕೋಬೋದು, ಕರೆಕ್ಟ್ ಮಾಡ್ಕೊಳ್ಳಿ ಈ ಟೈಮಲ್ಲಿ. ನೆಕ್ಸ್ಟು ನಾನು ಬಾಂಬೆ ರವೆ, ಇದು ಆ್ಯಕ್ಚುಲಿ ಒಂದು 20 ಮಿನಿಟ್ಸ್ ಇದನ್ನು ಫ್ರೈ ಮಾಡಿದ್ದೀನಿ, ಡ್ರೈ ರೋಸ್ಟು. ಲಾಸ್ಟಿಗೆ ಸಿಮ್ ಮಾಡಿ ಉರಿ ಕಡಿಮೆ ಇರಲಿ, ನಿಧಾನ ಉರಿಬೇಕು ಈ ಬಾಂಬೆ ರವೆನ. ಲಾಸ್ಟಿಗೆ ಇನ್ನೇನು ಕಲರ್ ಚೇಂಜ್ ಆಗಿ ಫ್ಲೇವರ್ ಬರುತ್ತಲ್ಲ, ನಮಗೆ ಗೊತ್ತಾಗುತ್ತೆ ಅದ್ರ ಘಮ, ರವೆ ಹುರಿದಿರೋ ಘಮ. ಆವಾಗ 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡಿ. ಅದನ್ನು ಸೀಸ್ಬೇಡಿ, ಸಿಮ್ಮಲ್ಲಿ ಹುರಿಬೇಕು. ಹೆಚ್ಚು ಕಡಿಮೆ ಒಂದು 20 ಮಿನಿಟ್ಸ್ ಹುರಿತೀನಿ. ಈಗ ಮಾಡಿದರೆ ಮಾತ್ರ ಅದನ್ನು ಡ್ರೈ ರೋಸ್ಟ್ ಮಾಡಿ ಲಾಸ್ಟಿಗೆ ತುಪ್ಪ ಹಾಕಿದರೆ ಮಾತ್ರ ಚೆನ್ನಾಗಿರೋದು. ಇದನ್ನು ಒಂದು 10 ನಿಮಿಷ ಮಿಕ್ಸ್ ಮಾಡಿ ಬಿಟ್ಬಿಡಿ. ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ. ರವೆ ಎಲ್ಲ ಹರಳಿದೆ, ಆ್ಯಕ್ಚುಲಿ ಕರೆಕ್ಟಿದೆ. ನಿಮಗೆ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇದು ಮಾಡಿ, ನಮಗೆ ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಕರೆಕ್ಟಿದೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ಮಾಡಿ ನೋಡಿ. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈಗ ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ. ನೋಡಿ, ತುಪ್ಪ ಉಪ್ಪಿಟ್ಟು ಜೊತೆ, ವೆಜಿಟೇಬಲ್ ಉಪ್ಪಿಟ್ಟು ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾವು ಏಕಾದಶಿಗೆ ಮಾಡಿದ್ದು ಕೋಸಂಬರಿ, ಬಾಳೆಹಣ್ಣು, ಹಲಸಿನಣ್ಣು, ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿದ್ದು. ಅದು ಇಷ್ಟು ನಮಗೆ ಸ್ಯಾಟರ್ಡೇ ಬೇಕು ಏಕಾದಶಿ ಇತ್ತು, ಅದಕ್ಕೆ